ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೋಮು ಲಮಾಣಿ, ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್, ರಾಣೆಬೆನ್ನೂರು. ಇವತ್ತಿನ ವಿಷಯ ಏನಂದರೆ ಥೈರಾಯ್ಡ್. ಇವಾಗ ಪ್ರತಿಯೊಬ್ಬ ನನ್ನ ಹೀಲಿಂಗ್ ಸೆಂಟರಿಗೆ ಬರೋ ಸುಮಾರು ಜನರಲ್ಲಿ ನೋಡ್ತಾ ಇದ್ದೀವಿ ಥೈರಾಯ್ಡ್ ಪ್ರಾಬ್ಲಮ್. ಥೈರಾಯ್ಡ್ ಯಾಕೆ ಬರ್ತಾ ಇದೆ? ಮೊದಲೆಲ್ಲ ಇರಲಿಲ್ಲವಲ್ಲ, ಇತ್ತೀಚೆಗೆ ಯಾಕೆ ಥೈರಾಯ್ಡ್ ಜಾಸ್ತಿ ಆಗ್ತಾ ಇದೆ ಅಂತ ಪ್ರಶ್ನೆ. ಎಲ್ಲ ಹೆಣ್ಮಕ್ಳು ಕೇಳೋದು ಹಿಂಗೆ, ಸರ್ ನಮಗೆ ಥೈರಾಯ್ಡ್ ಬಂದುಬಿಟ್ಟಿದೆ, ಭಾಳ ಸಮಸ್ಯೆ ಅಂತ. ಥೈರಾಯ್ಡ್ ಯಾಕೆ ಬರ್ತಾ ಇದೆ ಅಂತ ಅದರ ಮೂಲ ಕಾರಣ ಏನಂದರೆ, ಆವಾಗ ಹಿಂದಿನ ಕಾಲದಲ್ಲೆಲ್ಲ ಒಲೆಗಳಿರ್ತಾಯಿದ್ವು. ಒಲೆಗಳಿದ್ದಾಗ ಆ ಒಲೆನ, ಕಟ್ಟಿಗೆ ಒಲೆನ ಊದಬೇಕಾದ್ರೆ ಊದೋಗಳಿಗೆ ಊದ್ತಾ ಇದ್ವಿ ನಾವು. ಊದಬೇಕಾದ್ರೆ ಆ ಹೊಗೆ ನಮ್ಮ ಬಾಯಲ್ಲಿ ಹೋಗಿ ಗಂಟ್ಲನ್ನು, ಇಲ್ಲಿ ವೈರಸ್ನ ಕ್ರಿಯೇಟ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಹಳೆ ಅಮ್ಮಂದ್ರಿಗೆ ನೋಡಿ ಥೈರಾಯ್ಡ್ ಇರೋದಿಲ್ಲ. ಇತ್ತೀಚೆಗೆ ಏನಾಗಿದೆ ಅಂದರೆ, ಎಲ್ಲ ಗ್ಯಾಸು, ಲೈಫ್ ಸ್ಟೈಲ್ ಚೇಂಜ್ ಮಾಡಿಬಿಟ್ಟಿದ್ದೀವಿ ನಾವು, ಮಾಡ್ರನ್ ಅಲ್ವಾ. ಹಾಗಾಗಿ ಎಲ್ಲದು ಗ್ಯಾಸ್ನಿಂದ ಒಲೆ ಮಾಡೋದ್ರಿಂದ ಇವಾಗ ನಮ್ಮ ಗಂಟಲಿಗೆ ತಂಪು ಪದಾರ್ಥಗಳನ್ನು ಸೇವಿಸೋದ್ರಿಂದ ಅಲ್ಲಿ ವೈರಸ್ ಕ್ರಿಯೇಟ್ ಆಗಿಬಿಟ್ಟು ಥೈರಾಯ್ಡ್ ಆಗ್ತಾಯಿದೆ. ಅದಕ್ಕೆ ಏನು ಪರಿಹಾರ ಅಂತ ಅಂದರೆ, ನೋಡಿ, ಇದು ಎಡಗೈ, ಇದು ತಲೆಭಾಗ, ಇದು ಗಂಟಲು, ಇದು ನಮ್ಮ ಥೈರಾಯ್ಡ್ ಗ್ರಂಥಿ. ಇಲ್ಲಿಂದ ಈಚೆಗೆ ಡೈಲಿ ನೀವು ಪ್ರೆಸ್ ಮಾಡ್ಕೊತ ಬನ್ನಿ. ಯಾರಿಗೆಲ್ಲ ಥೈರಾಯ್ಡ್ ಇರುತ್ತೋ ಈ ಭಾಗದಲ್ಲಿ ಅವರಿಗೆ ಜಾಸ್ತಿ ಪೇನ್ ಇರುತ್ತೆ. ಹಾಗಾಗಿ ಡೈಲಿ ಒಂದು 2-3 ನಿಮಿಷ ನೀವು ಈ ಥರ ಮಸಾಜನ್ನು ಮಾಡಿ, ಮಸಾಜನ್ನು ಮಾಡ್ತಾ ಬಂದರೆ ಆ ಪೇನ್ ನಿಮಗೆ ರಿಲೀಫ್ ಆಗುತ್ತೆ. ಮಸಾಜ್ ಮಾಡಿದ ಮೇಲೆ ನೀವು ಈ ಬ್ಲ್ಯಾಕ್ ಕಲರನ್ನು, ಈ ಬ್ಲ್ಯಾಕ್ ಇದೆಯಲ್ಲ, ಇದು ಎಲ್ಲೇ ವೈರಸ್ ಇರಲಿ, ಎಲ್ಲೇ ಅದು ಇನ್ಫೆಕ್ಷನ್ ಇರಲಿ, ಕ್ಲಿಯರ್ ಮಾಡುತ್ತೆ. ಅದನ್ನು ನೀವು ಈ ಥರ ಬ್ಲ್ಯಾಕ್ ಹಾಕಿಬಿಟ್ಟು ಅದರ ಜೊತೆಗೆ ಈ ಆರೆಂಜ್ ಕಲರ್ ಇದೆಯಲ್ಲ, ಅದರ ಸುತ್ತ ಹಾಕಿ. ಈ ಥರ ನೀವು ಕಲರ್ ಹಾಕೋದ್ರಿಂದ ನೀವು ಕ್ರಮೇಣವಾಗಿ ನಿಮ್ಮ ಥೈರಾಯ್ಡಿಂದ ನೀವು ಮುಕ್ತಿ ಪಡೆಯಬಹುದು. ಹಾಗಾಗಿ ತಡ ಮಾಡದೆ ಇದನ್ನೆಲ್ಲ ನಮ್ಮ ಚಾನಲ್ನಲ್ಲಿ ಬರುವ ಆರೋಗ್ಯದ ಬಗ್ಗೆ ತಿಳಿದುಕೊಂಡು ಕಲರನ್ನು ಅಪ್ಲೈ ಮಾಡಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.